ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ಅಭಿ. ನನಗೆ ಈಗ ಕೇವಲ 19 ವರ್ಷ. ಅಂದು ರಾತ್ರಿ ಗಿರಿಜಮ್ಮ ಸತ್ಸಂಗಕ್ಕೆ ಹೋಗಿದ್ದರು. ಮನೆಯಲ್ಲಿ ನಾನು ಮತ್ತು ಸುಮತಿ ಅಕ್ಕ ಮಾತ್ರ ಇದ್ದೆವು. ಅಂದು ನಡೆದ ಆಕಸ್ಮಿಕ ಘಟನೆಗಳು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನೇ ಸಂಪೂರ್ಣವಾಗಿ ಬದಲಿಸಿ ಬಿಟ್ಟಿದ್ದವು. ಸುಮತಿ ಅಕ್ಕನ ಸೌಂದರ್ಯ ಯಾರನ್ನಾದರೂ ಸೆಳೆಯುವಂತಿತ್ತು. ನಾನು ಎಂದೂ ಯಾವುದೇ ಹುಡುಗಿಯ ಸಹವಾಸ ಮಾಡಿದವನಲ್ಲ. ಆ ರಾತ್ರಿ ನಡೆದ ಸುಂದರ ಕ್ಷಣಗಳ ನಂತರ ಬೆಳಿಗ್ಗೆ ನಾನು ಎದ್ದಾಗ ಅಕ್ಕಪಕ್ಕದಲ್ಲೇ ಕುಳಿತಿದ್ದರು. ಅವರು ಯಾವುದೋ ಗಾಢವಾದ ಆಲೋಚನೆಯಲ್ಲಿರುವಂತೆ ನನಗೆ ಮೇಲ್ನೋಟಕ್ಕೆ ಕಾಣಿಸುತ್ತಿತ್ತು. ನನ್ನನ್ನು ನೋಡಿದ ತಕ್ಷಣ ಅವರು ತಲೆ ತಗ್ಗಿಸಿ, ಅಭಿ, ನಿನ್ನೆ ರಾತ್ರಿ ನಮ್ಮಿಬ್ಬರ ನಡುವೆ ನಡೆದಿದ್ದೆಲ್ಲ ಸರಿಯಲ್ಲ. ನಾನು ನಿನ್ನೊಂದಿಗೆ ಹೀಗೆ ನಡೆದುಕೊಳ್ಳಬಾರದಿತ್ತು ಎಂದರು. ಅವರ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ಮೆಲ್ಲಗೆ, ಅಕ್ಕ, ಏಕೀಗೆ ಮಾತನಾಡುತ್ತಿದ್ದೀರಿ? ಅದರಲ್ಲಿ ನಮ್ಮಿಬ್ಬರ ಒಪ್ಪಿಗೆ ಇತ್ತಲ್ಲವೇ ಎಂದು ಕೇಳಿದೆ. ಆಗ ಅವರು ನನ್ನ ಕಡೆ ನೋಡಿ ಲಘುವಾಗಿ ನಗುತ್ತಾ, ಹೌದು ಮರಯ್ಯ, ನನ್ನ ಒಪ್ಪಿಗೆ ಖಂಡಿತ ಇತ್ತು. ಆದರೆ ಆಗ ನನಗೇನಾಯಿತೋ ತಿಳಿಯಲಿಲ್ಲ. ಇಂತಹ ಅನುಭವ ನನಗೆ ಈ ಹಿಂದೆ ಎಂದೂ ಆಗಿರಲಿಲ್ಲ. ನೀನು ನನಗೆ ಅತೀವವಾದ ಪ್ರೀತಿ ಮತ್ತು ಸಂತೋಷವನ್ನು ನೀಡಿದೆ ಎಂದು ಮನಬಿಚ್ಚಿ ಮಾತನಾಡಿದರು. ಅವರ ಮಾತು ಕೇಳಿ ನನಗೆ ಈ ಲೋಕವನ್ನೇ ಗೆದ್ದಷ್ಟು ಖುಷಿಯಾಯಿತು. ಅಷ್ಟರಲ್ಲೇ ರೂಮಿನ ಕಡೆ ಸದ್ದಾಯಿತು. ಸುಮತಿ ಅಕ್ಕ ಎದ್ದು ಹೋಗಿ ಬಾಗಿಲು ತೆರೆದರು. ಹೊರಗೆ ಗಿರಿಜಮ್ಮ ನಿಂತಿದ್ದರು. ಗಿರಿಜಮ್ಮ ಒಳಗೆ ಬರುತ್ತಿದ್ದಂತೆ ಅಕ್ಕ ನಡೆಯುತ್ತಿದ್ದ ರೀತಿಯನ್ನು ಗಮನಿಸಿದರು. ಅಕ್ಕನ ನಡಿಗೆಯಲ್ಲಿ ಒಂದು ವಿಧವಾದ ತಡವರಿಕೆ ಇತ್ತು. ಗಿರಿಜಮ್ಮನ ದೃಷ್ಟಿಯಿಂದ ಇದು ತಪ್ಪಲಿಲ್ಲ. ಇವಳು ಹೀಗೇಕೆ ನಡೆಯುತ್ತಿದ್ದಾಳೆ ಎಂದು ಅಮ್ಮನ ಮನಸ್ಸಿನಲ್ಲಿ ಅನುಮಾನ ಮೂಡಿರಬೇಕು. ಅಮ್ಮ ಒಳಗೆ ಬಂದು, ಏನಾಯಿತು ಸುಮತಿ? ನಿನ್ನ ನಡಿಗೆ ಹೀಗೇಕೆ ಆಗಿದೆ? ಕಾಲಿಗೆ ಏನಾದರೂ ನೋವಾಗಿದೆಯೇ ಎಂದು ಕಾಳಜಿಯಿಂದ ವಿಚಾರಿಸಿದರು. ಇದನ್ನು ಕೇಳಿದ ಅಕ್ಕ ಸ್ವಲ್ಪ ಗಾಬರಿಗೊಂಡು, ಇಲ್ಲಮ್ಮ, ಏನೂ ಇಲ್ಲ, ಸುಮ್ಮನೆ ಸ್ವಲ್ಪ ತೊಂದರೆ ಅಷ್ಟೇ ಎಂದರು. ಆದರೆ ಅಮ್ಮ ಬಿಡಲಿಲ್ಲ. ನಿಜ ಹೇಳು, ನಿನ್ನೆ ರಾತ್ರಿ ನೀವಿಬ್ಬರೇ ಮನೆಯಲ್ಲಿದ್ದಿರಿ, ಏನಾದರೂ ತೊಂದರೆ ಆಯಿತೇ ಎಂದು ಕೇಳಿದರು. ನನ್ನ ಮುಖದಲ್ಲಿನ ಭಯ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಅಮ್ಮ ಅಕ್ಕನ ಭುಜದ ಮೇಲೆ ಕೈ ಇಟ್ಟು ಪೀಡಿಸಿದಾಗ ಅಕ್ಕ ಸಮಾಧಾನ ಮಾಡಿಕೊಳ್ಳುತ್ತಾ, ಅಮ್ಮ, ನಿನ್ನೆ ಸ್ನಾನಕ್ಕೆ ಹೋಗುವಾಗ ಬಾತ್ರೂಂನಲ್ಲಿ ಕಾಲು ಜಾರಿ ಬಿದ್ದೆ, ಅದಕ್ಕೆ ಸ್ವಲ್ಪ ನೋವಾಗಿದೆ ಎಂದು ಸುಳ್ಳು ಹೇಳಿ ನನ್ನ ಕಡೆ ನೋಡಿ ಮುಗುಳ್ನಕ್ಕರು. ಅಮ್ಮ ಅದನ್ನು ನಂಬಿ ಸುಮ್ಮನಾದರು. ನಂತರ ಅಮ್ಮ, ಸರಿ, ನಾನು ಸತ್ಸಂಗದಲ್ಲಿ ರಾತ್ರಿ ಇಡೀ ಎಚ್ಚರವಿದ್ದೆ. ಈಗ ನನಗೆ ತುಂಬಾ ನಿದ್ದೆ ಬರುತ್ತಿದೆ. ನಾನು ತಿಂಡಿ ಮುಗಿಸಿಕೊಂಡೇ ಬಂದಿದ್ದೇನೆ. ನೀವಿಬ್ಬರು ಹೋಗಿ ತಿಂದುಕೊಳ್ಳಿ. ಸಂಜೆವರೆಗೆ ನನ್ನನ್ನು ಯಾರೂ ಎಬ್ಬಿಸಬೇಡಿ ಎಂದು ಹೇಳಿ ಮಲಗಲು ಸಿದ್ಧರಾದರು. ಅಕ್ಕ ಅಮ್ಮನ ಹತ್ತಿರವೇ ಕುಳಿತಿದ್ದರು. ನಾನು ಎದ್ದು ಹೋಗಿ ತಿಂಡಿ ತಂದೆ. ಅಂದು ಪೊಂಗಲ್ ಮತ್ತು ವಡೆ ಇತ್ತು. ಅಕ್ಕನಿಗೂ ತಿಂಡಿ ಕೊಟ್ಟು ನಾನು ಒಂದು ಮೂಲೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಸಿನಿಮಾ ನೋಡತೊಡಗಿದೆ. ಅಕ್ಕ ಕೂಡ ನನ್ನ ಪಕ್ಕದಲ್ಲೇ ಬಂದು ಸಿನಿಮಾ ನೋಡುತ್ತಾ ಕುಳಿತರು. ಸಿನಿಮಾ ನೋಡುತ್ತಾ ನಾವಿಬ್ಬರು ಯಾವಾಗ ನಿದ್ದೆಗೆ ಜಾರಿದೆವೋ ತಿಳಿಯಲಿಲ್ಲ. ಎದ್ದಾಗ ಸಂಜೆ 5 ಗಂಟೆಯಾಗಿತ್ತು. ಅಮ್ಮ ಮತ್ತು ಅಕ್ಕ ರೆಡಿಯಾಗಿ ಟಿವಿ ನೋಡುತ್ತಿದ್ದರು. ಅಮ್ಮ ನಮ್ಮ ಹತ್ತಿರ ಬಂದು, ಮಕ್ಕಳೇ, ಇನ್ನೂ 2 ದಿನ ಮಾತ್ರ ನಾವು ಇಲ್ಲಿರುವುದು. ನಾಳೆ ಮಠದಲ್ಲಿ ದೊಡ್ಡ ಜಾತ್ರೆ ಇದೆ ಎಂದು ವಿಷಯ ತಿಳಿಸಿದರು. ಈ ಜಾತ್ರೆಯ ಸಂದರ್ಭದಲ್ಲಿ ಮಠದಿಂದ 100 ಜನರನ್ನು ಆಯ್ದು ಚಾರ್ಧಾಮ ಯಾತ್ರೆಗೆ ಕರೆದುಕೊಂಡು ಹೋಗುವ ಪದ್ಧತಿ ಇತ್ತು. ಅಮ್ಮನಿಗೆ ಅಲ್ಲಿ ಒಳ್ಳೆಯ ಪರಿಚಯವಿದ್ದಿದ್ದರಿಂದ ನಮ್ಮ 3 ಹೆಸರನ್ನು ಯಾತ್ರಾರ್ಥಿಗಳ ಪಟ್ಟಿಯಲ್ಲಿ ಸೇರಿಸಿದ್ದರು. ನಮ್ಮ ಟಿಕೆಟ್ ಕೂಡ ಬುಕ್ ಆಗಿತ್ತು. ಆದರೆ ಹೊರಡುವ ದಿನ ಬೆಳಿಗ್ಗೆ ಅಮ್ಮನಿಗೆ ಅಸ್ವಸ್ಥತೆ ಕಾಡಿತು. ಸತ್ಸಂಗದ ಜಾಗರಣೆ ಮತ್ತು ಬದಲಾದ ಹವಾಮಾನದಿಂದ ಅವರು ತುಂಬಾ ಸುಸ್ತಾಗಿದ್ದರು. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಎಂದರು. ನೋಡುತ್ತಿದ್ದಂತೆ ಅವರು ತುಂಬಾ ದುರ್ಬಲರಾಗಿ ಕಾಣತೊಡಗಿದರು. ನಾನು ಮತ್ತು ಅಕ್ಕ ಗಾಬರಿಗೊಂಡು ಅವರನ್ನು ಹತ್ತಿರದ ಕ್ಲಿನಿಕ್ಗೆ ಕರೆದುಕೊಂಡು ಹೋದೆವು. ವೈದ್ಯರು ಪರೀಕ್ಷಿಸಿ, ಫುಡ್ ಪಾಯ್ಸನಿಂಗ್ ಆಗಿದೆ, ಸ್ವಲ್ಪ ಜ್ವರವೂ ಇದೆ, ವಿಶ್ರಾಂತಿ ಅತಿ ಮುಖ್ಯ ಎಂದು ತಿಳಿಸಿದರು. ಅಮ್ಮ ಪ್ರಯಾಣ ಮಾಡುವುದು ಅಸಾಧ್ಯವಾಗಿತ್ತು. ಆಗ ಅಮ್ಮ, ನಾನು ಹೇಗಿದ್ದರೂ ಮಲಗಿರಬೇಕು, ನೀವು ಯಾತ್ರೆಯನ್ನು ಮಿಸ್ ಮಾಡಬೇಡಿ, ಇಷ್ಟು ದೂರ ಬಂದು ಮಠದಲ್ಲಿ ಹೆಸರು ಕೊಟ್ಟಿದ್ದೇವೆ, ನೀವಿಬ್ಬರೂ ಹೋಗಿ ಬನ್ನಿ ಎಂದು ಒತ್ತಾಯಿಸಿದರು. ಹಣ ನಷ್ಟವಾಗಬಾರದು ಎಂಬುದು ಅವರ ಉದ್ದೇಶವಾಗಿತ್ತು. ಕೊನೆಗೆ ಅಮ್ಮನ ಸಮ್ಮತಿಯೊಂದಿಗೆ ನಾನು ಮತ್ತು ಅಕ್ಕ ಯಾತ್ರೆಗೆ ಸಿದ್ಧರಾದೆವು.
ಆ ಕ್ಷಣದಲ್ಲಿ ನಮಗೆ ಸ್ವಲ್ಪ ಭಯವಿದ್ದರು. ನಮ್ಮ ಹೊಸ ಸಂಬಂಧಕ್ಕೆ ಒಟ್ಟಾಗಿ ಕಳೆಯಲು ಸಮಯ ಸಿಕ್ಕಿತಲ್ಲ ಎಂಬ ಸಂಭ್ರಮವೂ ಇತ್ತು. ಮಧ್ಯಾಹ್ನ 2 ಗಂಟೆಗೆ ನಾವು ರೈಲು ಹತ್ತಿದೆವು. ರೈಲಿನಲ್ಲಿ ಸುಮಾರು 12 ಗಂಟೆಗಳ ಪ್ರಯಾಣವಿತ್ತು. ಸುತ್ತಮುತ್ತಲಿನ ಪ್ರಯಾಣಿಕರ ದೃಷ್ಟಿ ಸುಂದರವಾಗಿದ್ದ ಸುಮತಿ ಅಕ್ಕನ ಮೇಲೆಯೇ ಇತ್ತು. ಅಕ್ಕ ಕೆಂಪು ಬಣ್ಣದ ಪಂಜಾಬಿ ಡ್ರೆಸ್ ಧರಿಸಿದ್ದರು. ಜನರು ಅವರನ್ನು ದಿಟ್ಟಿಸಿ ನೋಡುವುದನ್ನು ಕಂಡು ನನಗೆ ಸ್ವಲ್ಪ ಆತಂಕ ಶುರುವಾಯಿತು. ನಾನು ಅಕ್ಕನಿಗೆ ಯಾವುದೇ ತೊಂದರೆಯಾಗದಂತೆ ಅವರ ಹತ್ತಿರವೇ ಕುಳಿತುಕೊಂಡೆ. ಅಕ್ಕನಿಗೆ ನನ್ನ ಕಾಳಜಿ ಅರ್ಥವಾಗಿತ್ತು. ಅವರು ಮೆಲ್ಲಗೆ, ಅಭಿ, ನೀನು ಯಾಕೆ ಚಿಂತೆ ಮಾಡುತ್ತೀಯಾ? ನಮ್ಮ ಈ ಸುಂದರ ಸಂಬಂಧ ಹೀಗೆ ಮುಂದುವರಿಯಲಿ. ನಾನು ನಿನ್ನ ಹೊರತು ಬೇರೆಯವರನ್ನು ನೋಡುವುದಿಲ್ಲ ಎಂದರು. ರಾತ್ರಿ ತಂಪು ಗಾಳಿ ಬೀಸುತ್ತಿತ್ತು. ಒಂದೇ ಸೀಟು ಇದ್ದಿದ್ದರಿಂದ ಅಕ್ಕ ನನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದರು. ಅಕ್ಕನ ಸಾಮೀಪ್ಯ ನನಗೆ ತುಂಬಾ ಆನಂದ ನೀಡುತ್ತಿತ್ತು. ಬೆಳಿಗ್ಗೆ ಸ್ಟೇಷನ್ ತಲುಪಿದ ನಂತರ ಅಲ್ಲಿಂದ ಬಸ್ ಮೂಲಕ ನಮ್ಮನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಲಾಯಿತು. ಬಸ್ಸಿನಲ್ಲಿ ಪ್ರಯಾಣಿಸುವಾಗಲೂ ಅಕ್ಕ ನನ್ನ ಹೆಗಲ ಮೇಲೆ ತಲೆಯಿಟ್ಟು ಮಲಗಿದ್ದರು. ನಮ್ಮನ್ನು ನೋಡಿದ ಯಾರಿಗಾದರೂ ನಾವು ಗಂಡ ಹೆಂಡತಿ ಎಂದೇ ಅನಿಸುತ್ತಿತ್ತು. ಅಣ್ಣ ತಂಗಿ ಎಂದು ಯಾರೂ ಊಹಿಸುತ್ತಿರಲಿಲ್ಲ. ನಾವು ಪರಸ್ಪರ ಊಟ ಮಾಡಿಸುತ್ತಾ ತುಂಬಾ ಖುಷಿಯಿಂದ ಕಾಲ ಕಳೆಯುತ್ತಿದ್ದೆವು. ಹೋಟೆಲ್ ತಲುಪಿದಾಗ ಟ್ರಿಪ್ ಮ್ಯಾನೇಜರ್ ನಮಗೆ ಒಂದೇ ರೂಮ್ ನೀಡಿದನು. ರೂಮ್ ತುಂಬಾ ಚೆನ್ನಾಗಿತ್ತು. ಆದರೆ ಅಲ್ಲಿ ಒಂದು ದೊಡ್ಡ ಬೆಡ್ ಮಾತ್ರ ಇತ್ತು. ಅಕ್ಕ ಅದಕ್ಕೆ ಯಾವುದೇ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಅವರಿಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ಪ್ರೀತಿ ಇತ್ತು. ಅಂದು ಸಂಜೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸಿ ಮಾರ್ಕೆಟ್ನಲ್ಲಿ ಶಾಪಿಂಗ್ ಮಾಡಿ ಹೋಟೆಲ್ಗೆ ಮರಳಿದೆವು. ರಾತ್ರಿ 10 ಗಂಟೆಯಾಗಿತ್ತು. ಹೊರಗೆ ತಂಪಾದ ಗಾಳಿ ಬೀಸುತ್ತಿತ್ತು. ಊಟ ಮುಗಿಸಿ ಹೋಟೆಲ್ನ ಗಾರ್ಡನ್ನಲ್ಲಿ ಸ್ವಲ್ಪ ಹೊತ್ತು ಕೈ ಹಿಡಿದು ಅಡ್ಡಾಡಿದೆವು. ನಂತರ ರೂಮಿಗೆ ಮರಳಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಬಗೆಯ ತಳಮಳವಿತ್ತು. ನಾವು ಬಟ್ಟೆ ಬದಲಾಯಿಸಿ ಮಲಗಲು ಸಿದ್ಧರಾದೆವು. ಲೈಟ್ ಆಫ್ ಮಾಡಿ ಒಂದು ಸಣ್ಣ ಹಳದಿ ದೀಪವನ್ನು ಮಾತ್ರ ಉರಿಸಿದ್ದೆವು. ಅಕ್ಕ ನನ್ನ ಕಡೆ ಬೆನ್ನು ಹಾಕಿ ಮಲಗಿದ್ದರು. ನಾನು ಅವರ ಕಡೆಗೆ ತಿರುಗಿದಾಗ ಅಕ್ಕ ಕೂಡ ತಕ್ಷಣ ನನ್ನ ಕಡೆಗೆ ತಿರುಗಿದರು. ನಿಮ್ಮಿಬ್ಬರ ದೃಷ್ಟಿ ಒಂದಾಯಿತು. ಅಕ್ಕ ಕೂಡಲೇ ನನ್ನನ್ನು ಅಪ್ಪಿಕೊಂಡರು. ಆ ರಾತ್ರಿ ನಮ್ಮ ಸಂಬಂಧಕ್ಕೆ ಹೊಸ ಅರ್ಥ ಸಿಕ್ಕಿತು. ನಾವು ಯಾತ್ರೆ ಮಾಡಿದ ಆ 6 ದಿನಗಳು ಅಕ್ಕ ನನ್ನೊಂದಿಗೆ ಪತ್ನಿಯಂತೆಯೇ ಇದ್ದರು. ಹಗಲಿಡೀ ಹೊಸ ಜಾಗಗಳನ್ನು ನೋಡುವುದು ಮತ್ತು ರಾತ್ರಿ ಏಕಾಂತದಲ್ಲಿ ಪರಸ್ಪರರ ಪ್ರೀತಿಯನ್ನು ಹಂಚಿಕೊಳ್ಳುವುದು ನಮಗೆ ಹೊಸ ಲೋಕವನ್ನೇ ತೋರಿಸಿತ್ತು. ಆ 15 ದಿನಗಳಲ್ಲಿ ನಾವು ಜೀವನದ ಅತೀ ದೊಡ್ಡ ಸಂತೋಷವನ್ನು ಅನುಭವಿಸಿದೆವು. ಈ ಯಾತ್ರೆ ನಮ್ಮ ಜೀವನದ ಮರೆಯಲಾಗದ ನೆನಪಾಯಿತು. ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗೆ ಅನಿಸಿತು? ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.